ಪ್ರಿಯ ವಿದ್ಯಾರ್ಥಿಗಳೇ, ಅಪವರ್ತಿಸುವಿಕೆಯನ್ನು ನೋಡೋಣ. 10ನೇ ತರಗತಿ ವಿದ್ಯಾರ್ಥಿ 4.2 ಅಭ್ಯಾಸ 4.2 ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯಿರಿ ಅಂತಂದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 10 ಈಕ್ವಲ್ ಟು 0. ಇಲ್ಲೇ ಮಧ್ಯದ ಪದ -3 ಇದೆ. ಮಧ್ಯದ ಪದ -3 ಇದ್ದಾಗ -3, ಅದೇ ರೀತಿ ಕೊನೆಯ ಪದ -10 ಅದ. ಮಧ್ಯದ ಪದ -3, ಕೊನೆಯ ಪದ -10 ಬಂದಂಥ ಎರಡು ಅಪವರ್ತನ ಚಿಹ್ನೆಗಳೇನಾಗಿರಬೇಕು? ದೊಡ್ಡ ಅಪವರ್ತನ ಚಿಹ್ನೆ ಮೈನಸ್, ಚಿಕ್ಕ ಅಪವರ್ತನ ಚಿಹ್ನೆ ಪ್ಲಸ್. ಮಧ್ಯದ ಪದ ಮೈನಸ್ ಬಂದು ಕೊನೆಯ ಪದ ಮೈನಸ್ ಬಂದಿದ್ರೆ ಬಂದಂಥ ಎರಡು ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತನ ಚಿಹ್ನೆ ಮೈನಸ್, ಚಿಕ್ಕ ಅಪವರ್ತನ ಚಿಹ್ನೆ ಪ್ಲಸ್ ಆಗಿರಬೇಕು. ಈಗ 10ರ ಅಪವರ್ತನ ನಾವು ನೋಡಿದಾಗ 10 ಒಂದಲೇ 10. ಓಕೆ, ಅದೇ ರೀತಿ 10ರ ಅಪವರ್ತನ 5 ಎರಡಲೇ 10. ಇದ್ರ ಬಿಟ್ಟರೆ ಅಪವರ್ತನಗಳು ಬಹಳ ನಮಗೆ ಸಿಗಲ್ಲ. ಈಗ ಇಲ್ಲಿ ಬಂದಂಥದ್ದು ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತನ ಚಿಹ್ನೆ ಮೈನಸ್, ಚಿಕ್ಕ ಅಪವರ್ತನ ಚಿಹ್ನೆ ಪ್ಲಸ್ ಮಾಡಿಕೊಂಡಾಗ -5 + 2 = -3. ಇಲ್ಲಿ -5 + 2 = -3 ಅಂತಂದಾಗ -3 -5 × +2 = -10. ಓಕೆ, ಇಲ್ಲಿ ನಮ್ಗೆ ಬಂದಂಥ ಎರಡು ಅಪವರ್ತನಗಳು ಒಂದು -3x ಅನ್ನು ನಾವು ಯಾವ ರೀತಿ ಬರ್ಕೋಬೇಕು ಅಂತಂದರೆ x² - 3x - 10 = 0 ಅಂತ. ಇಲ್ಲಿ x² - 5x + 2x - 10 = 0 ಅಂತ ನಾವು ಬರ್ಕೊಂಡ್ರೆ ಇಲ್ಲಿ ಕೊನೆಯ ಮೊದಲ ಎರಡು ಪದಗಳಲ್ಲಿ ಸಾಮಾನ್ಯವಾಗಿರುವಂಥ ಅಪವರ್ತನಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ x² - 5x ನಲ್ಲಿ ಕಾಮನ್ ಆಗಿರೋದು x, x² ನಲ್ಲಿ x ಹೊರ ಬಂದರೆ x ಉಳಿಯುತ್ತೆ, -5x ನಲ್ಲಿ x ಹೊರ ಬಂದರೆ -5 ಉಳಿಯುತ್ತೆ. ಓಕೆ, ಇವೆಲ್ಲಿ +2x ನಲ್ಲಿ +2x - 10ರಲ್ಲಿ ಕಾಮನ್ ಆಗಿರೋದು +2. ಓಕೆ, x 2x ನಲ್ಲಿ 2 ಹೊರ ಬಂದರೆ x ಉಳಿತದೆ, 2 ಪ್ಲಸ್ ಇಂಟು ಮೈನಸ್ ಮೈನಸ್ 2 2 5 10 = 0. ಮತ್ತು ಇವೆರಡು ಕಾಮನ್ ಆಗಿರೋದು x - 5 x + 2 = 0. ಇಲ್ಲಿ ಎರಡು ಅಂಶಗಳ ಗುಣಲಬ್ಧ 0ಗೆ ಸಮನಾದರೆ ಆ ಅಂಶಗಳ ಬೆಲೆ ಏನು ಅಥವಾ ಅದರ ಮೌಲ್ಯವೇನು ಅಂತ ಅಂದಾಗ x - 5 = 0, x + 2 = 0. x -5 ಇದ್ದಿದ್ದು +5, x +2 ಇದ್ದಿದ್ದು -2. ಓಕೆ, ಇಷ್ಟು ಇವುಗಳ ಬೆಲೆಗಳು ಅಥವಾ ಮೂಲಗಳು ಅಂತ ನಾವು ಕರಿಬೋದು.